ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಕಂಚು ಮತ್ತು ಸ್ಟೀಲ್ ಪಾತ್ರೆಗಳು ಹೋಲ್ಸ್ ಎಲ್ಲ ಬಿದ್ದು ಕ್ರ್ಯಾಕ್ಗಳಾಗಿದ್ದರೆ ಅದನ್ನು ಹೇಗೆ ರಿಕವರಿ ಮಾಡ್ಕೊಳ್ಳೋದು ತಿಳಿಸಿ ಅಂತಲೂ ಕೂಡ ತಿಳಿಸಿದ್ರಿ. ಸೊ ಹಾಗಾಗಿ ಆ ಒಂದು ಟಿಪ್ಸ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ನಾವು ಮಗ್ಗಳನ್ನು ಯೂಸ್ ಮಾಡಿ ಸ್ವಲ್ಪ ಕ್ರ್ಯಾಕ್ ಆದ್ರೂ ಇದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ಒಂದು ಮಗ್ಗಳನ್ನು ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಹೀಗೆ ನೀವು ಇದನ್ನು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಇದಕ್ಕೆ ನಾನು ಒಂದೆರಡು ರಬ್ಬರನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಮನೆಯಲ್ಲಿ ಮಕ್ಕಳ ಪೆನ್ಸಿಲ್ಗಳಾಗಿರ್ಬೋದು, ಸ್ಕೇಲ್ಗಳು, ರಬ್ಬರ್ಗಳು ಒಂದೊಂದು ಕಡೆ ಒಂದೊಂದು ಥರ ಹಾಕ್ಬಿಡ್ತಾರೆ. ಆಮೇಲೆ ಒಂದು ಸಿಕ್ಕರೆ ಒಂದು ಸಿಗ್ತಾ ಇರೋದಿಲ್ಲ. ಸೊ ಆವಾಗ ಅವರು ಒಂದು ಟೇಬಲ್ ಮೇಲ್ಗಡೆ ಈ ಒಂದು ಬಾಕ್ಸನ್ನು ಈ ರೀತಿಯಾಗಿ ನೀವು ಸ್ಕೆಚಸ್ ಆಗಿರ್ಬೋದು, ಪೆನ್ಗಳನ್ನು ಸಪ್ರೇಟ್ ಆಗಿ ಇಡೋದ್ರಿಂದ ಮಕ್ಕಳು ಈಸಿಯಾಗಿ ತಗೊಳ್ತಾರೆ. ಈ ಒಂದು ಮಗ್ ವೇಸ್ಟ್ ಅಂತ ಬಿಸಾಕೋ ಬದಲು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೀಲಿನ ಪಾತ್ರೆಗಳಾಗಿರ್ಬೋದು, ಕಂಚಿನ ಪಾತ್ರೆಗಳು ಒಂದು ಸ್ವಲ್ಪ ಎಲ್ಲಾದರೂ ಕೈ ಜಾರಿ ಕೆಳಗೆ ಬಿದ್ದರೆ ಸಾಕು, ಒಡೆದೋಗಿ ನೀರೆಲ್ಲ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅದನ್ನ ರಿಯೂಸ್ ಮಾಡೋದೇ ಆಗೋದಿಲ್ಲ. ಸೊ ಅವಾಗ ಇದನ್ನ ಹೇಗೆ ನಾವು ರಿಯೂಸ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಈ ರೀತಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಎಮ್-ಸೀಲ್ ಅಂದರೆ ಕೊಡ್ತಾರೆ, ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಈ ಒಂದು ಎಮ್-ಸೀಲನ್ನು ತಗೊಂಡು ಈ ರೀತಿ ಎರಡು ಪ್ರಾಡಕ್ಟಲ್ಲಿ ಬರುತ್ತೆ, ವೈಟ್ ಒಂದು, ಬ್ಲ್ಯಾಕ್ ಒಂದು. ಇದನ್ನು ಸ್ವಲ್ಪನೇ ತಗೊಂಡು ನಿಮ್ಗೆ ಎಷ್ಟು ಬೇಕು, ಎಷ್ಟು ಹೋಲ್ಸ್ ಕ್ರ್ಯಾಕ್ಗಳೆಲ್ಲ ಆಗಿದೆ ಅದು ನೋಡಿಕೊಂಡು ಅಷ್ಟನ್ನು ಈ ರೀತಿಯಾಗಿ ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವೆರಡನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದು ಒಂದು ಗಮ್ ರೀತಿ ರೆಡಿ ಆಗುತ್ತೆ. ಆವಾಗ ಇದನ್ನು ನೀವು ಎಲ್ಲಿ ಕಂಚಿನ ಪಾತ್ರೆಗಳು ಅಥವಾ ಸ್ಟೀಲ್ ಪಾತ್ರೆಗಳು ಹೋಲ್ಸ್ ಎಲ್ಲ ಬಿದ್ದಿರುತ್ತಲ್ವ, ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ ರೀತಿ ಇದನ್ನು ಹಚ್ಕೊಳ್ಬೇಕು. ಈ ರೀತಿ ಹಚ್ಚಿ ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಡ್ರೈ ಆಗಲು ಬಿಡಬೇಕು. ನಂತರ ಇದರಲ್ಲಿ ನೀವು ನೀರನ್ನು ತುಂಬಿ ಇಡೋದ್ರಿಂದ ಈ ಒಂದು ಸ್ಟೀಲ್ ಆಗಿರ್ಬೋದು, ಕಂಚಿನ ಪಾತ್ರೆಗಳು ನೀರೇನು ಸೋರೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಡ್ರಮ್ಗಳಾಗಿರ್ಬೋದು, ದೊಡ್ಡ ಡ್ರಮ್ಗಳು ಚೆನ್ನಾಗಿರುತ್ತೆ, ಸ್ವಲ್ಪ ಇಲ್ಲ ಹೋಲ್ಸ್ ಆಗಿ ನೀರೆಲ್ಲ ಸೋರ್ತಾ ಇರುತ್ತಲ್ವ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಡ್ರೈ ಆದ ನಂತರ ನೀರನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಬಾಟಲ್ ಒಂದು ಸ್ವಲ್ಪ ನೀರನ್ನು ಸೋರ್ತಾ ಇಲ್ಲ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮೊಬೈಲ್ ಚಾರ್ಜರ್ಗಳು, ಲ್ಯಾಪ್ಟಾಪ್ ಚಾರ್ಜರ್ಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಈ ರೀತಿ ಡಸ್ಟ್ ಆಗ್ತಾನೆ ಇರುತ್ತೆ. ಸೊ ಆವಾಗ ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಾಗಿದೆ ಅಂತ. ಸೊ ಇದನ್ನು ನೀವು ಈ ರೀತಿ ಜಸ್ಟ್ ವ್ಯಾಸ್ಲೀನ್ ಮತ್ತು ಒಂದು ಸ್ವಲ್ಪ ಕೋಲ್ಗೇಟನ್ನು ಒಂದು ಕಾಟನ್ಗೆ ಹಚ್ಚಿ ನಂತರ ನೀವು ಇದನ್ನು ರಬ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದ್ರ ಮೇಲ್ಗಡೆ ಎಷ್ಟೇ ಕೊಳೆ ಕುಂತ್ರೂ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಸ್ವಲ್ಪ ನೀರನ್ನು ಯೂಸ್ ಮಾಡ್ದೇನೆ ಈ ಒಂದು ವೈರ್ಸ್ಗಳನ್ನು ನೀಟಾಗಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಎಲ್ಲ ವಸ್ತುಗಳು ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆಯೇ ನೋಡೋದಕ್ಕೂ ಕೂಡ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಟನ್ಗೆ ಎಷ್ಟು ಡಸ್ಟ್ ಎಲ್ಲ ಅಂಟ್ಕೊಂಡಿದೆ ಅಂತ. ಸೊ ಈ ರೀತಿ ಒಂದ್ಸರಿ ಲ್ಯಾಪ್ಟಾಪ್ ಚಾರ್ಜರ್ಗಳಾಗಿರ್ಬೋದು, ಮೊಬೈಲ್ ಚಾರ್ಜರ್ಗಳು ಗಲೀಜಾಗಿದ್ದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಇವಾಗ ಫೈನಲಿ ಎಷ್ಟು ನೀಟಾಗಿ ವೈಟಾಗಿ ಕಾಣಿಸ್ತಾ ಇದೆ ಅಂತ. ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೇಕಾದ್ರೆ ಒಬ್ಬರೊಬ್ಬರ ಕೈ ಸೆನ್ಸಿಟಿವ್ ಇರೋದ್ರಿಂದ ಕೈ ಸ್ವಲ್ಪ ಉರಿ ಬರ್ತಾ ಇರುತ್ತೆ. ಹಾಗೆಯೇ ಮನೆಯಲ್ಲಿ ಮಕ್ಕಳು ಇರೋರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದರೆ ಕೈ ಎಲ್ಲನೂ ಖಾರ ಆಗಿ ಮಕ್ಕಳಿಗೆ ನಾವು ಸ್ನಾನ ಮಾಡಿಸೋದು ಅಥವಾ ಏನಾದರೂ ಮಕ್ಕಳನ್ನ ಮುಟ್ಟಬೇಕಂತಂದ್ರೂ ಭಯ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಈ ಮೆಣಸಿನ್ಕಾಯಿ ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಕೈಗೆ ಒಂದು ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡುವಂಥ ಕೋಕೋನಟ್ ಆಯಿಲನ್ನು ಅಪ್ಲೈ ಮಾಡಿ ನಂತರ ನೀವು ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೋದು. ಕೈಗೆ ಒಂದು ಸ್ವಲ್ಪ ಖಾರನೂ ಹತ್ತೋದಿಲ್ಲ. ನಂತರ ನೀವು ಕೈನ ವಾಶ್ ಮಾಡಿಕೊಂಡ್ರೆ ಕೈ ಉರಿ ಕೂಡ ಬರೋದಿಲ್ಲ. ಹಾಗೆಯೇ ಕೈಯಲ್ಲಿ ಹಸಿಮೆಣಸಿನ್ಕಾಯಿ ಖಾರದ ಅಂಶ ಏನು ಇರೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಕಾಲುಗಳು ಬಾವು ಬಂದುಬಿಟ್ಟಿರುತ್ತೆ. ಒಂದು ಸ್ವಲ್ಪ ಕಾಲಿಗೆ ಪೆಟ್ಟು ಬಿದ್ರೂ ಎಲ್ಲೋ ಉಳುಕಿದ್ರೂ ತುಂಬಾ ಬಾವು ಬರ್ತಾ ಇರುತ್ತೆ. ಹಾಗೆಯೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದನೂ ಕೂಡ ಈ ರೀತಿ ಬಾವು ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಪೆಟ್ಟು ಬಿದ್ದಾಗ ಈ ರೀತಿ ಬಾವು ಬಂದಾಗ ನೀವು ಈ ರೀತಿ ಒಂದು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಏಡನ್ನು ಮಾಡ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಒಂದು ಸ್ಪೂನಲ್ಲಿ ನಾನು ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಂತರ ಇದರಲ್ಲಿ
ಇಲ್ಲಿ ಒಂದೆರಡು ಕರ್ಪೂರನ ಹಾಕಿ ಇದನ್ನು ಒಂದು ಸ್ವಲ್ಪ ಸ್ಟವ್ ಮೇಲ್ಗಡೆ ಇಟ್ಕೊಂಡು ಕಾಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ವ, ಆ ರೀತಿ ಆದ ನಂತರ ಇದನ್ನು ನೀವು ಎಲ್ಲಿ ಕಾಲು ತುಂಬ ಬಾವು ಬಂದಿರುತ್ತೆ, ಡೈಲಿ ಒಂದೊಂದ್ಸರಿ ವೇಟ್ ಜಾಸ್ತಿ ಆದ್ರೂ ಒಂದೇ ಕಡೆ ಕುಂದ್ರೋದ್ರಿಂದನೂ ಕೂಡ ಈ ರೀತಿ ಬಾವು ಬರ್ತಾ ಇರುತ್ತೆ. ಸೊ ಅವಾಗ ನೀವು ಇದ್ರ ಮೇಲ್ಗಡೆ ಈ ರೀತಿ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕು. ಈ ರೀತಿ ನೀವು 1 ವೀಕ್ವರೆಗೂ ಮಾಡ್ಕೊಳ್ತಾ ಬಂದರೆ ಬಾವು ತಾನಾಗಿನೇ ಹೋಗ್ಬಿಡುತ್ತೆ. ಸೊ ಇದರಲ್ಲಿ ಕರ್ಪೂರ ಅಂಶ ಇರೋದ್ರಿಂದ ಇದು ಬಾವನ್ನು ಕಡಿಮೆ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಮಸಾಜ್ ಮಾಡಿದ ನಂತರ ಇದನ್ನು ನೀವು ಒಂದು ಹಾಫ್ ಆನ್ ಅವರ್ವರೆಗೂ ಅಥವಾ 10 ಮಿನಿಟ್ಸ್ವರೆಗೂ ನೀವು ಇದನ್ನು ಕಾಲನ ಬಿಸಿ ನೀರಲ್ಲಿ ಇಡಬೇಕಾಗತ್ತೆ. ಈ ರೀತಿ ಬಿಸಿ ನೀರಲ್ಲಿ ಇಡೋದ್ರಿಂದನೂ ಕೂಡ ಬಾವು ಅಥವಾ ಏನಾದರೂ ಪೇನ್ ಇದ್ರೂ ಕೂಡ ರಿಲೀಫ್ ಅಂತ ಅನಿಸುತ್ತೆ. ಸೊ ಈ ರೀತಿ ಇಟ್ಟ ನಂತರ ಇದನ್ನು ನೀವು ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ನಿಮ್ಮ ಕಾಲಲ್ಲಿರುವಂಥ ಪೇನ್ ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ, ಹಾಗೆ ಬಾವು ಕೂಡ ಇಳಿತಾ ಬರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.